ಥಗ್ ಲೈಫ್ ಈ ಮೂವಿ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಗ್ಲಿಲ್ಲ. ಅದೇ ಔಟ್ಡೇಟೆಡ್ ರೊಟೀನ್ ಕಂಟೆಂಟ್ ನ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಒಂದು ಕೆಲ್ಸದ ಮೇಲೆ ಹೊಸೂರ್ ಕಡೆ ಬಂದಿದ್ದೆ, ಆ ಗ್ಯಾಪ್ ಅಲ್ಲಿ ಇರ್ಲಿ ಅಂತ ಈ ಸಿನಿಮಾನ ಕೂಡ ನೋಡಿದೆ. ನನ್ನ ಪ್ರಕಾರ ಹೇಳೋದಾದ್ರೆ ಈ ಸಿನಿಮಾನ ಕರ್ನಾಟಕದಲ್ಲಿ ಬ್ಯಾನ್ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಯಾಕಂದ್ರೆ ಈ ಮೂವಿ ನೋಡಿದ್ಮೇಲೆ ಜನನೇ ಬ್ಯಾನ್ ಮಾಡ್ತಾರೆ, ಆ ತರ ಇದೆ ಈ ಸಿನಿಮಾ. ಇತ್ತೀಚೆಗೆ ಬಂದ ಕೆಲವೊಂದು ಸಿನಿಮಾಗಳನ್ನ ನೋಡ್ತಿದ್ರೆ ಎಕ್ಸಲೆನ್ಸ್ಗೂ ಕೂಡ ಒಂದು ಎಕ್ಸ್ಪೈರಿ ಇರುತ್ತೆ ಅಂತ ಅನಿಸ್ತಿದೆ. ಯಾಕಂದ್ರೆ ಒಂದು ಕಾಲದಲ್ಲಿ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಂತ ನಿರ್ದೇಶಕರು ಬರ್ತಾ ಬರ್ತಾ ರಾಡ್ ಸಿನಿಮಾಗಳನ್ನ ಇಳಿಸ್ತಾ ಇದ್ದಾರೆ. ನಾಯಕನ್ ಅಂತ ಐಕಾನಿಕ್ ಸಿನಿಮಾದ ನಂತರ ಮಣಿರತ್ನಂ ಹಾಗೂ ಕಮಲ್ ಹಾಸನ್ ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತ ಸಿನಿಮಾ ಇದು. ವಿಶೇಷ ಏನಂದ್ರೆ ಈ ಸಿನಿಮಾದ ಕಥೆಯನ್ನ ಇವರಿಬ್ರು ಸೇರ್ಕೊಂಡು ಬರ್ದಿದ್ದಾರೆ. ಇತ್ತೀಚೆಗೆ ಬಂದ ಮಣಿರತ್ನಂ ಅವರ ಸಿನಿಮಾಗಳನ್ನ ನೋಡ್ತಿದ್ರೆ ಅವರ ಪೆನ್ನಲ್ಲಿ ಇಂಕ್ ಖಾಲಿ ಆಗಿದೆ ಅಂತಾನೆ ಅನ್ನಿಸ್ತಿದೆ. ಈ ಒಟ್ಟಾರೆ ಸಿನಿಮಾದಲ್ಲಿ ಕೇವಲ ಒಂದೆರಡು ಮಾತ್ರ ಮಣಿರತ್ನಂ ಮಾರ್ಕ್ ಇರುವಂತ ಸೀನ್ಗಳಿದಾವೆ. ಅದನ್ನ ಹೊರತುಪಡಿಸಿದ್ರೆ ಸಿನಿಮಾ ಪೂರ್ತಿ ಔಟ್ಡೇಟೆಡ್ ಕಂಟೆಂಟ್ ಇಂದ ಕೂಡಿರುತ್ತೆ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಒಬ್ಬ ಗ್ಯಾಂಗ್ಸ್ಟರ್ ನ ತನ್ನ ಸುತ್ತ ಇರೋರೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡಂತ ಗ್ಯಾಂಗ್ಸ್ಟರ್ ಹೇಗೆ ತನ್ನನ್ನ ಕೊಲೆ ಮಾಡೋಕೆ ಬಂದವರ ಮೇಲೆ ರಿವೆಂಜ್ ತೀರಿಸ್ಕೊಂತಾನೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ಈ ತರದ ಪ್ಲಾಟ್ ಲೈನ್ ಇರುವಂತ ಸಿನಿಮಾಗಳು ಈಗಾಗಲೇ ಸಾಕಷ್ಟು ಬಂದಿದಾವೆ. ಇದನ್ನ ಇಂಟ್ರೆಸ್ಟಿಂಗ್ ಆಗಿ ಪ್ರೆಸೆಂಟ್ ಮಾಡೋದ್ರಲ್ಲಿ ಮಣಿರತ್ನಂ ಅವರು ಕೂಡ ಎಡವಿದ್ದಾರೆ. ಸಿನಿಮಾದಲ್ಲಿ ಯಾವ್ದು ಕೂಡ ಕನ್ವಿನ್ಸ್ ಆಗೇ ಇರೋದಿಲ್ಲ, ಇನ್ಕ್ಲೂಡಿಂಗ್ ಆ ರಿವೆಂಜ್ ಪಾರ್ಟ್ ಕೂಡ. ಈ ಸಿನಿಮಾ ಕೂಡ ನಾಯಕನ್ ಹಾಗೂ ಗಾಡ್ ಫಾದರ್ ಸಿನಿಮಾಗಳ ಟೆಂಪ್ಲೇಟ್ ಅಲ್ಲೇ ಇರುತ್ತೆ. ಆದ್ರೆ ಅಲ್ಲಿ ವರ್ಕ್ ಆದಂತ ಎಮೋಷನ್ಸ್ ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಸಿನಿಮಾದಲ್ಲಿ ಸಾಕಷ್ಟು ಎಮೋಷನ್ಸ್ ತುರ್ಕಿದ್ರು ಕೂಡ ಆಡಿಯನ್ಸ್ ಎಲ್ಲೂ ಕೂಡ ಕನೆಕ್ಟ್ ಆಗೋದೇ ಇಲ್ಲ. ಪ್ರಾಬೆಬಲಿ ಮಣಿರತ್ನಂ ಅವರ ವೀಕೆಸ್ಟ್ ರೈಟಿಂಗ್ ಇರುವಂತ ಸಿನಿಮಾ ಇದು. ಎಂದಿನ ಮಣಿರತ್ನಂ ಸಿನಿಮಾಗಳಂತೆ ಈ ಸಿನಿಮಾ ಕೂಡ ಟೆಕ್ನಿಕಲಿ ತುಂಬಾ ಚೆನ್ನಾಗಿದೆ. ವಿಜುವಲ್ಸ್ ಅಂತೂ ಟಾಪ್ ನಾಚ್. ಎ.ಆರ್. ರೆಹಮಾನ್ ಅವರ ಒಂದೆರಡು ಸಾಂಗ್ಸ್ ಇಷ್ಟ ಆಯ್ತು, ಆದ್ರೆ ಬಿಜಿಎಂ ಪರವಾಗಿಲ್ಲ ಅನ್ನಿಸ್ತು. ಕಮಲ್ ಹಾಗೂ ಸಿಂಧು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಸಿನಿಮಾ ಎಷ್ಟು ಲ್ಯಾಗ್ ಅನ್ಸಿದ್ರು ಕೂಡ ಕೇವಲ ಇವರಿಬ್ಬರಿಂದಾನೇ ಕಡೆವರೆಗೂ ನೋಡಿಸ್ಕೊಂಡು ಹೋಗುತ್ತೆ. ಇವರನ್ನ ಬಿಟ್ಟು ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ಅಭಿರಾಮಿ, ಜೋಜು ಜಾರ್ಜ್, ನಾಜರ್, ಅಶೋಕ್ ಸೆಲ್ವನ್, ಮಿರ್ಜಾಪುರ್ನ ಗುಡ್ಡು ಬಾಯ್, ತ್ರಿಷಾ, ಇನ್ನು ಹಲವಾರು ಕಲಾವಿದರಿದ್ದು ಇವ್ರು ಯಾರಿಗೂ ಕೂಡ ಹೇಳ್ಕೊಳ್ಳುವಂತ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಇಲ್ಲಿ. ಒಟ್ಟಾರೆ ಹೇಳೋದಾದ್ರೆ ಕಮಲ್ ಹಾಸನ್ ಅವರಿಂದ ಬಂದಂತ ಮತ್ತೊಂದು ಇಂಡಿಯನ್ 2 ಸಿನಿಮಾ ಇದು. ಸಿನಿಮಾದಲ್ಲಿ ಸಣ್ಣ ಪುಟ್ಟ ಅಡಲ್ಟ್ ಕಂಟೆಂಟ್ ಇದ್ದು ಅದನ್ನ ಸ್ಕಿಪ್ ಮಾಡಿದ್ರೆ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. OTTಗೆ ಬಂದ್ರೆ ಒಂದ್ಸಲ ಟ್ರೈ ಮಾಡಿ. ಸೊ ಇದಾಗಿರುತ್ತೆ ಥಗ್ ಲೈಫ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.